ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅದರಲ್ಲಿ ಹಲವಾರು ಜನ ನನ್ನಲ್ಲಿ ಬರೋರು, ಗುರುಗಳೇ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆಗಳು ಬರ್ತಾ ಇದೆ ಭೂಮಿಯಲ್ಲಿ, ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಯೋಗ ಇದೆ ನಮಗೆ, ಆ ಯೋಗ ನಮಗೆ ಅದು ಕರೆಕ್ಟಾಗಿ ಅದು ಗೋಚರಿಸ್ತಾ ಇಲ್ಲ, ಏನು ಮಾಡೋದು ಗುರುಗಳೇ? ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು, ಇದು ನಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ನಾವು ಅದನ್ನು ಸರಿಯಾಗಿ ನೋಡಬೇಕು, ಅಥವಾ ಅದು ಏನು ಯೋಗ ಅಂತ ನಮ್ಗೆ ಗೊತ್ತಾಗಬೇಕು, ಅದಕ್ಕೆ ಏನಾದರೂ ಒಂದು ಸಣ್ಣ ಪರಿಹಾರಗಳನ್ನಿದ್ದರೆ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ಇವತ್ತು ನಾನು ನಿಮಗೆ ಅಂತಹ ಒಂದು ಪರಿಹಾರವನ್ನು ಮತ್ತು ನಿಮಗೆ ಗೋಚರಿಸುವಂಥ ಒಂದು ವಿಚಾರವನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇದು. ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಬಹಳ ಕಷ್ಟಪಟ್ಟು ದುಡಿದು ಅವನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮಲಗಿರ್ತಾನೆ. ಸೊ ಮಲಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕನಸುಗಳು ಬರುತ್ತೆ. ಆ ಕನಸುಗಳು ನಿಜ ಆಗಬೇಕು. ನಿಜ ಆಗಿಬಿಟ್ರೆ ಆ ಒಂದು ವ್ಯಕ್ತಿಗೆ ಬಹಳ ಒಂದು ಆನಂದ, ಬಹಳ ಒಂದು ಸಂತೋಷ. ಅಂತಹ ಕನಸುಗಳು ಫಸ್ಟು ಬೀಳೋದು ಕರೆಕ್ಟ್ ಟೈಮಲ್ಲಿ ಬೀಳಬೇಕು. ಬಿದ್ದ ಮೇಲೆ ಅದು ಬೀಳುವಂಥ ಕನಸಲ್ಲಿ ಯಾವುದೇ ಥರದ ಕೆಟ್ಟ ಒಂದು ಯಾವುದೇ ಸೂಚನೆಗಳು ಬರದೆ ಒಳ್ಳೆಯ ರೀತಿಯ ಒಂದು ಸೂಚನೆ ಬಂದು ಆ ಕನಸುಗಳು ಬಿದ್ದ ಮೇಲೆ ಕೂಡಲೇ ಅದು ನೆರವೇರಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಇದೆ. ಏನು ಸಾಧನೆ ಅಂದರೆ, ನೀವು ರಾತ್ರಿ ಹೊತ್ತಲ್ಲಿ ವಿಶೇಷವಾಗಿ ಒಂದು ಅಪ್ರಾಕ್ಸ್ ಒಂದು 9 ಗಂಟೆ ಮೇಲೆ ಅಂದ್ಕೊಳ್ಳಿ, ಆವಾಗ ನಿಮ್ಮ ಊಟವನ್ನೆಲ್ಲ ಮುಗಿಸ್ಕೊಂಡು ಮಲಗುವ ಸಂದರ್ಭದಲ್ಲಿ ನೀವು ಒಂದು ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರನ್ನ ನಿಮ್ಮ ಮುಂದೆ ಇಟ್ಕೊಂಡು ಸ್ವಪ್ನೇಶ್ವರಿ ಮಹಾಮಂತ್ರ ಅಂತ ಇದೆ. ಸ್ವಪ್ನೇಶ್ವರಿ ಮಹಾಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಆ ಸ್ವಪ್ನೇಶ್ವರಿ ಮಹಾಮಂತ್ರವನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಉಂಗುರದ ಬೆರಳನ್ನು ಆ ನೀರಿನ ಲೋಟದಲ್ಲಿ ನೀವು ಅದ್ದಬೇಕು. ಅದ್ಬಿಟ್ಟು ಮಂತ್ರ ಜಪವನ್ನು ಮಾಡಬೇಕು. 108 ಬಾರಿ ಮಾಡಿದರೆ ಸಾಕು. ಇದೇ ಥರ ನೀವು 48 ದಿನಗಳ ಕಾಲ ಮಾಡಿಕೊಳ್ಳುವಂತಹ ಒಂದು ಪ್ರಯೋಗ ಇದು. 48 ದಿನ ಆದ ತಕ್ಷಣ ಆ ಸ್ವಪ್ನೇಶ್ವರಿ ನಿಮಗೆ ಒಲಿದು ನಿಮಗೆ ರಾತ್ರಿ ಕನಸಲ್ಲಿ ವಿಶೇಷವಾಗಿರ್ತಕ್ಕಂಥ ಸೂಚನೆಗಳು ನಿಮಗೆ ಬರುವಂಥದ್ದು, ಒಂದು ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಈ ಸ್ವಪ್ನೇಶ್ವರಿ ಯಾರಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿರ್ತಕ್ಕಂಥ ಆದಿಶಕ್ತಿ, ಮಹಾಮಾಯೆ ಅಂತ ನಾವು ಏನು ಕರಿತೀವಿ, ಮಹಾಯಕ್ಷಿಣಿ, ಯಕ್ಷಿಣಿಯ ಒಂದು ಅಂಶ ಸ್ವಪ್ನೇಶ್ವರಿ. ಈ ಸ್ವಪ್ನೇಶ್ವರಿ ದೇವಿ ಮನುಷ್ಯನ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡಿ ಒಂದು ಅನುಗ್ರಹವನ್ನು ಕೊಡುವಂತಹ ದೇವಿ. ಹಾಗಾಗಿ ಈ ಸ್ವಪ್ನೇಶ್ವರಿ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ತಂತ್ರ ಹಲವಾರು ಗ್ರಂಥಗಳಲ್ಲಿದೆ, ಆದರೆ ಹೀಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲೂ ಕೊಟ್ಟಿಲ್ಲ. ಮತ್ತು ಮಂತ್ರದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂದರೆ, ಉಗುರು ಬೆಚ್ಚ ನೀರನ್ನು ಇಟ್ಕೊಳ್ಳಿ, ಈ ಉಂಗುರದ ಬೆರಳನ್ನು ಅದರಲ್ಲಿ ಹಾಕಿಡಿ, ಮಂತ್ರವನ್ನು ಜಪವನ್ನು ಪ್ರಾರಂಭ ಮಾಡಿ. ಮಂತ್ರ ಜಪ ಮಾಡಬೇಕಂದ್ರೆ ನೀವು ಈ ಮಾಲೆಗಳನ್ನೇ ಇಟ್ಕೋಬೇಕು ಅಂತಿಲ್ಲ. ಒಂದು ಅಕ್ಕಿಯನ್ನು ತೆಗೆದಿಡೋದು, ಅಥವಾ ನಿಮ್ಮ ಮೊಬೈಲ್ಗಳಲ್ಲೇ ಆ್ಯಪ್ ಬೇಕಾದಷ್ಟು ಬಂದಿದೆ ಇದಕ್ಕೆ ಮಂತ್ರ ಜಪ ಮಾಡೋದಕ್ಕೆ. ಆ ಮಂತ್ರ ಜಪವನ್ನು ನೀವು ಮಾಡ್ಕೋಬೋದು. ಮಂತ್ರ ಯಾವ ರೀತಿಯಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಹೇಳೋದಾದರೆ ನೋಡಿ, ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಮ್ಮೆ ವದ ಸ್ವಾಹ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಮ್ಮೆ ವದ ಸ್ವಾಹ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು ನೀವು ಹೇಳಿಕೊಂಡಾಗ ನಿಮ್ಮ ಒಂದು ಕನಸಿನಲ್ಲಿ ಬರುವಂತಹ ಒಳ್ಳೆಯ ಒಂದು ಅದೃಷ್ಟಗಳು,
ಭೂಮಿಯಲ್ಲಿ ಇರ್ತಕ್ಕಂಥ ಕೆಲವು ಒಳ್ಳೆಯ ಒಂದು ಸಂಪತ್ತುಗಳು ಎಲ್ಲವೂ ನಿಮಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಪ್ರಾಪ್ತಿಯಾಗುತ್ತೆ. 48 ದಿನಗಳ ಕಾಲ ಕರೆಕ್ಟಾಗಿ ಈ ಒಂದು ಮಂತ್ರಜಪವನ್ನು ಮಾಡಬೇಕು. ಸೊ ಮಂತ್ರಜಪವನ್ನು ಮಾಡಿಕೊಂಡಾಗ ಆ ದೇವಿ ಸ್ವಪ್ನೇಶ್ವರಿ ಬಂದು ನಿಮಗೆ ಸಕಲ ಒಂದು ಕಾರ್ಯಗಳಲ್ಲೂ ಕೂಡ ಅನುಗ್ರಹವನ್ನು ಮಾಡಿಕೊಡ್ತಾಳೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಮತ್ತು ತಂತ್ರ ಇದು. ಇದನ್ನು ನೀವು ಯಾರಿಗೆ ಬೇಕೋ ಅವರು ಈ ಒಂದು ತಂತ್ರವನ್ನು ಮಾಡಿಕೊಂಡು ಇದರ ಫಲವನ್ನು ಸಂಪೂರ್ಣವಾಗಿ ನೀವು ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೇವಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ.